ಇಲ್ಲ 8th ಫೇಲ್ 9th ಫೇಲ್ ಅಂದ್ರೆ ಯಾವ ಕೆಲಸ ನೆಕ್ಸ್ಟ್ ಹಂಗ್ ಬರ್ತಾ ಇದೆ. ಇವಾಗ ಬೆಂಗಳೂರಿಗೆ ಎಲ್ಲಾದ್ರೂ ಹೋದ್ರೆ ಪೇಂಟಿಂಗ್ ಕೆಲಸಕೊಂಡು 10th ಪಾಸ್ ಆಗಿರ್ಬೇಕಂತ ಕೇಳ್ತಾರೆ. ಅವಾಗ ಏನ್ ಮಾಡ್ತೀರಾ? ಎಲ್ಲೋದ್ರೂ ಸ್ಟಡೀಸ್ ತುಂಬಾ ಮುಖ್ಯ. ಈ ಯಾವ ಸ್ಕೂಲ್, ಯಾವ್ದು ಗೌರ್ಮೆಂಟ್ ಸ್ಕೂಲ್ ಆದ್ರೂ ಇರ್ಲಿ, ಯಾವ ಸ್ಕೂಲ್ ಆದ್ರೂ ಇರ್ಲಿ, ಅಪ್ಪ ಅಮ್ಮ ಒಂದ್ ಸ್ಕೂಲಲ್ಲಿ ಸೇರ್ಸ್ಬಿಟ್ರೆ ಆ ಸ್ಕೂಲ್ಗೆ ಕರೆಕ್ಟ್ ಆಗಿ ಹೋಗೋ ಜವಾಬ್ದಾರಿ ನಿಮ್ದು. ನಮ್ದು ಏನೋ ಅಪ್ಪ ಅಮ್ಮ ದುಡಿತಾರೆ ಏನಕ್ಕೆ? ನಿಮ್ಮನ್ನು ಓದಿಸ್ಲಿಕ್ಕೆ. ಮೇಲೆ ಕೆಳಗಡೆ ಬಿದ್ದ ತಕ್ಷಣ ಅಲ್ಲೇ ಬಿದ್ದಿರಬಾರ್ದು. ಎಷ್ಟು ಬೇಗ ಹೇಳ್ತೀರಾ ಅದೇ ಮುಖ್ಯ. ಓಕೆನಾ? ಎಲ್ರಿಗೂ ಅರ್ಥ ಆಯ್ತಪ್ಪ? ಇನ್ನೊಂದು, ಯಾರಾದ್ರೂ ಪಾಸ್ ಆದ್ರೆ ಎಷ್ಟು ಅಪ್ರಿಶಿಯೇಟ್ ನಾವು ಮಾಡ್ತೀವೋ ಅದೇ ತರ ಫೇಲ್ ಆಗೋ ಹುಡುಗರಿಗೆ ನಾವು ಅಷ್ಟೊಂದು ಏನದು ಮುಂದೆ ಒಂದು ದೃಢ ಶಕ್ತಿ ಕೊಡ್ಬೇಕು. ಅವ್ರಿಗೆ ಪಾಸ್ ಆಗ್ತೀಯಾ ನೀನು. ಒಂದು ಸಿಂಪಲ್ ಒಂದೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಗು ಕೆಳಗಡೆ ಬಿದ್ದೋದ್ಮೇಲೆ ಸ್ವಲ್ಪ ರಕ್ತ ಬಂದಿದೆ. Because even when he was in military, he's been doing service to the nation, and now he is also doing a kind of service to the nation, because all of you are going to be our citizens tomorrow. Today's children are tomorrow's citizens. You have heard that, right? ಕೇಳಿದ್ದೀರಾ? ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂದ್ರೆ, ಇವಾಗಿರುವಂತಹ ಮೊಬೈಲ್ ಪ್ರಪಂಚದಲ್ಲಿ ಮಕ್ಕಳು ಎದ್ದ ತಕ್ಷಣ ಪಕ್ಕದಲ್ಲಿ ಏನಿರ್ಬೇಕು? ಅವ್ರಿಗೆ ಏನಿರ್ಬೇಕು? ಎಲ್ಲಿ ಹೋಗ್ತೀರಾ ಫಸ್ಟ್? ಎದ್ದ ತಕ್ಷಣ ಮೊಬೈಲ್ ಕಡೆ ಹೋಗ್ತಿರಲ್ಲ? ಎಷ್ಟೋ ಮಕ್ಕಳು ಎದ್ದ ತಕ್ಷಣ ಹೋಗಿ ಅಮ್ಮ ಅಪ್ಪ ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳೋದು, ಹೌದಲ್ಲ? ಸೊ ಅದನ್ನ ಬಿಡ್ಸಕ್ಕೆ ಪ್ರಕಾಶ್ ಸರ್ ಅವರು ಈ ಸಮ್ಮರ್ ಕ್ಯಾಂಪ್ ಮಾಡಿರೋದು ರಿಯಲಿ ಇಟ್ಸ್ ವೆರಿ ಅಪ್ರಿಷಿಯೇಬಲ್. ಬಿಕಾಸ್ ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದು ಡಿಸಿಪ್ಲಿನ್ ಎಜುಕೇಶನ್. ನಾವು ಎಲ್ಲಿಂದ ಬರ್ತೀವಿ, ಯಾವ ಏರಿಯಾದಿಂದ ಬರ್ತೀವಿ, ಯಾವ ಅಪ್ಪ ಇಂದ ಬರ್ತೀವಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಮ ಅಪ್ಪ ಅಮ್ಮ ಓದಿಲ್ಲ ಅಂದ್ರೇನು ನಾವು ಓದ್ಬೋದು. ನಮ್ಮ ಏರಿಯಾ ತುಂಬಾ ಏನು ರೌಡಿ ಶೀಟರ್ಸ್ ಇರೋ ಅಂತಹ ಏರಿಯಾ. ಬಿಕಾಸ್ ಐ ಆಲ್ಸೋ ಬಿಲಾಂಗ್ ಟು ದ ಸೇಮ್ ಏರಿಯಾ, 2 block. ನಾನು ಕೂಡ ಹೆಂಗೇನ್ವರ 2 block. ಮತ್ತು ಇದು ವಾಟ್ ಇಸ್ ದಿಸ್ ಮಸ್ಕಮ್ ಅಂದ ತಕ್ಷಣ ಆ ಟೈಮಲ್ಲಿ ಮಕ್ಕಳಿಗೆ ಒಂದು ಭಯ, ಜನರಿಗೆ ಭಯ. ಬಿಕಾಸ್ 50 years ನಿಮ್ಗೆ ಗೊತ್ತಿಲ್ಲ, ಅದು 50 years ನಮ್ಗೆ ಆಗಿದೆ. ನನ್ಗೆ ನಮ್ ಹಿಸ್ಟ್ರಿ ಸ್ವಲ್ಪ KGF ಹಿಸ್ಟ್ರಿ ಗೊತ್ತಿದೆ. 2 block ಮಕ್ಕಳು ಅಂದ ತಕ್ಷಣ ಕೆಲವು ಸ್ಕೂಲ್ಸ್ ಅಲ್ಲಿ ಅಯ್ಯೋ 2 block ಪಸಂಗ ಅಮ್ಮ ರೊಂಬ ಕೆಟ್ಟ ಪಸಂಗ. ದೆನ್ ಐ ಸೇ ನಾನ್ ಕೂಡ 2 block. What separated me from them? The discipline, the education. ನಾನು ಒಳ್ಳೆ ಎಜುಕೇಶನ್ ಪಡ್ಕೊಂಡ್ರೆ, ನಾವು ಒಳ್ಳೆ ಡಿಸಿಪ್ಲಿನ್ ಅನ್ನ ಪಡ್ಕೊಂಡ್ರೆ ವಿ ಕ್ಯಾನ್ ಬಿ ಅ ಮಾಡೆಲ್ ಅಂತ ನಾನು ಸೊನ್ನೆ. ಆ ಏರಿಯಾ ಶುಡ್ ನಾಟ್ ಡಿಫೈನ್ ಅಸ್. ನಮ್ಮ ಎಜುಕೇಶನ್ ನಾಳೆ ನಮ್ಮ ಏರಿಯಾವನ್ನ ನಾವು ಚೇಂಜ್ ಮಾಡ್ಬೇಕು. ನಾಳೆ ನಮ್ಮನ್ನ ನೋಡಿ ಓ ನೋಡ್ರಪ್ಪ ಅಲ್ಲಿಂದ ಬಂದಿರೋರು ಎಷ್ಟು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ, ಅದು ಬರ್ಬೇಕು ನಮ್ಗೆ. ಮತ್ತು ಅಮ್ಮ ಅಪ್ಪನು ಏನೇನೋ ಕಷ್ಟದಿಂದ ನಮ್ಗೆ ಬೆಳೆಸಿದ್ದಾರೆ. ಓನ್ಲಿ ಎಜುಕೇಟೆಡ್ ಪೇರೆಂಟ್ಸ್ ಮಕ್ಕಳು ಮಾತ್ರ ಮುಂದಕ್ಕೆ ಬರ್ಬೇಕು ಅಂತ ಏನಿಲ್ಲ. ಇಲ್ಲಿ ಎಷ್ಟೋ ಜನ ಮಕ್ಕಳು ಪೇರೆಂಟ್ಸ್ ಆಟೋ ಓಡಿಸೋರಿದ್ದಾರೆ ಮತ್ತು ಬೇರೆ ಕೆಲಸಗಳು ಮಾಡಿಸೋರಿದ್ದಾರೆ, ಡೈಲಿ ವೇಜಸ್ ಬ್ಯಾಂಗ್ಳೂರ್ ಹೋಗೋರಿದ್ದಾರೆ. ಅಂತಹ ಪೇರೆಂಟ್ಸ್ ಕಷ್ಟ ಪಟ್ಕೊಂಡು ಬಂದ್ರೆ ನೀವು ಆ ಕಷ್ಟಕ್ಕೆ ಫಲ ಕೊಡ್ಬೇಕು. ಹೆಂಗ್ ಕೊಡ್ತೀರಾ? ಏನ್ ಮಾಡಿ ಕೊಡ್ತೀರಾ ನಿಮ್ಮ ಅಪ್ಪ ಅಮ್ಮಗೆ ಸಂತೋಷ? ಏನ್ ಮಾಡ್ತೀರಾ? Tell me. Good. Very good. So you get a good education, determination. ಅದಕ್ಕೇನೆ ಇವಾಗ ನಿಮ್ಗೆ ಟ್ರೈನ್ ಮಾಡಿರೋದು. Once you develop this discipline, once you develop the education, no one can stop you. You can also join stages with us. So ನಮ್ಗೆ ಆಸ್ತಿ ಏನು? ನೀವೇ. ಟೀಚರ್ಸ್ ಆಸ್ತಿ, ಬಿಲ್ಡಿಂಗ್ಸು, ಲ್ಯಾಂಡು. ಪೊಲಿಟಿಷಿಯನ್ಸ್ ಆಸ್ತಿ ಏನಿರುತ್ತೆ? ಏಕರ್ ಜಮೀನುಗಳಿರುತ್ತೆ, ಬಿಲ್ಡಿಂಗ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಆದ್ರೆ ಟೀಚರ್ಸ್ಗೆ ಆಸ್ತಿ ಏನಿರುತ್ತೆ? ನಮ್ಮ ಮಕ್ಕಳೇ ನಮ್ಮ ಆಸ್ತಿ.
ನೀವೇ ನಮ್ಮ ಆಸ್ತಿ. ನೀವು ಬಂದು ಮೇಡಮ್ ಸರ್ ನಾವು ನಿಮ್ಮ ಹತ್ರ ಓದಿದ್ದು ನಾವು ಇವಾಗ ಇದು ಮಾಡ್ತಾ ಇದ್ದೀವಿ ಅಂದ್ರೆ ಆ ಕ್ಷಣ ನಮ್ಗೆ ಸಿಗುವಂತಹ ಸಂತೋಷ ಇನ್ ಬೇರೆ ಯಾವ್ದಿಲ್ಲ. ಇನ್ನೊಂದ್ 4 ಬಿಲ್ಡಿಂಗ್ ತಗೊಂಡ್ರೇನು ಆ ಸಂತೋಷ ನಮ್ಗೆ ಬರಲ್ಲ. ರೈಟ್ ಸರ್ ಅಲ್ವಾ ಸರ್? ಯಾಕಂದ್ರೆ ನೀವೇ ನಮ್ಮ ಆಸ್ತಿ. ನಿಮ್ ಜೊತೆಲಿನೇ ನಾವ್ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರು ಇರ್ತಾರೆ ನಿಮ್ ಜೊತೆ? ಟೀಚರ್ಸೇ ಇರೋದು. ನೌ ಆಲ್ಸೋ ಮೆನಿ ವಿಲ್ ಬಿ ಮಿಸ್ಸಿಂಗ್ ದ ಸ್ಕೂಲ್, ರೈಟ್? ಹಾಲಿಡೇಸ್ ಅಂತೀರಾ, ಒಂದು 8 ದಿನ ಹಾಲಿಡೇಸ್ ಆದ ತಕ್ಷಣ ಸ್ಕೂಲ್ಗೆ ಹೋಗ್ಬೇಕು ಅನ್ಸುತ್ತೆ, ಟೀಚರ್ಸ್ ನೋಡ್ಬೇಕು ಅನ್ಸುತ್ತೆ. ಟೀಚರ್ಸ್ ನೋಡಿಸ್ಬೇಕು ಅನ್ಸಿಲ್ಲ ಅಂದ್ರೇನು ಏನು, ಕ್ಲಾಸ್ ರೂಮ್ ಜ್ಞಾಪಕ ಬರುತ್ತೆ, ಫ್ರೆಂಡ್ಸ್ ಜ್ಞಾಪಕ ಬರ್ತಾರೆ. ಹೌದಲ್ವಾ? ನಮಗೂ ಅದೇ ಆಗಿದೆ. ಬಟ್ ಎಲ್ಲಕ್ಕಿಂತ ಜಾಸ್ತಿ ನೀವು ಒಂದು ಗುರಿ ಇಟ್ಕೊಂಡು ಓದ್ಬೇಕು. ಸೊ ಅದಕ್ಕೆ ನೋಡಿ, ನಿಮ್ಮ ಸಮ್ಮರ್ ಹಾಲಿಡೇಸ್ ವೇಸ್ಟ್ ಆಗ್ಬಾರ್ದು ಅಂತ ಪ್ರಕಾಶ್ ಸರ್ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಒಂದು ದಾರಿಯನ್ನ ತೋರಿಸಿದ್ದಾರೆ. ಸರ್ ಹೇಳ್ದಂಗೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಇದು when you daily, if you implement this in your daily routine, no one can stop you. You can also become great citizens of India. So a big salute to Prakash sir, because see, it's not easy. A military person, ಇವಾಗ ನಾವು ನೋಡ್ತಾ ಇದ್ವಿ ಪೆಹಲ್ಗಾಮ್ ಅಲ್ಲಿ ಎಷ್ಟು ಜನನ್ನ ಸಾಯಿಸಿದ್ರು. ಬಟ್ ಅಷ್ಟು ಜನ ಸಾಯಿಸಿದ್ರೇನು ಎಷ್ಟೋ ಜನ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ಯಾರಿಗೋಸ್ಕರ? ಬಿಕಾಸ್ ಆಫ್ ಅವರ್ ಮಿಲಿಟರಿ ಫೋರ್ಸಸ್. ಫ್ಯಾಮಿಲಿಗಳನ್ನ ಬಿಟ್ಟು ಹೋಗಿ ಸ್ಯಾಕ್ರಿಫೈಸ್ ಮಾಡಿ ಅವರು ಅಲ್ಲಿ ನಮ್ಗೆ ಸೇಫ್ ಗಾರ್ಡ್ ಮಾಡ್ತಾ ಇರೋದ್ರಿಂದಾನೇ ನಾವು ಇಲ್ಲಿ ಆರಾಮಾಗಿರೋದು. ಸೊ ಅಲ್ಲೇ ಸ್ಟಾಪ್ ಮಾಡಬಹುದಾಗಿತ್ತು. ಅವ್ರು ಸರ್ವಿಸ್ ಮಾಡ್ಕೊಂಡು ಬಂದು ಇವಾಗ ಫ್ಯಾಮಿಲಿ ಟೈಮ್ ಕೊಡಬಹುದಾಗಿತ್ತು. ಅವ್ರು ಅಲ್ಲಿ ಏನ್ ಕಲ್ತರು ಅಲ್ಲಿ ಇಲ್ಲಿ ಬಂದು ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಅಷ್ಟು ಮಕ್ಕಳಿಗೆ ನಾನು ರೆಡಿ ಮಾಡ್ಬೇಕು ಅಂತ ಆ ಏನ್ ಸರ್ವಿಸ್ ಮೋಟೋ ಇದೆ, ಹ್ಯಾಟ್ಸ್ ಆಫ್ ಟು ಹಿಮ್. ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾಡಬೇಕು ಅನ್ನೋದೇ ಅವರ ಒಂದು ಉದ್ದೇಶ. ಅವರು ಸೈನಿಕರಾಗಿ ದೇಶವನ್ನು ಕಾದು ಇವತ್ತು ನಿವೃತ್ತಿ ಹೊಂದು ಮತ್ತೆ KBA ಕೆಲಸ ಮಾಡ್ತಾರೆ. ಆದ್ರೆ ಕೈ ತುಂಬಾ ಸಂಬಳ ಬರುತ್ತೆ, ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡು ಮನೇಲಿ ಇರ್ಬೋದಾಗಿತ್ತು. ಆದ್ರೆ ದೇಶ ಸೇವೆ ಮಾಡಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ಕಳಿಸ್ಕೊಳ್ಬೇಕು. ನಾನು ಯಾವಲ್ಲಿ ಇದ್ದೀನಿ, ಸ್ಟಾರ್ ಹಾಕೊಂಡಿದ್ದೀನಿ. ಸ್ಟಾರ್ ನೋಡಿದೀರಾ? ಪ್ರಕಾಶ್ ಅವರು ಹಾಕೊಂಡಿದ್ದಾರೆ ಸ್ಟಾರ್ಗಳು, ಮೆಡಲ್ಸ್. ಈ ಮೆಡಲ್ಸ್ ಹಾಕೊಂಡಿದ್ದಾರಲ್ಲ, ಆ ಮೆಡಲ್ಸ್ ಹಾಕೋಬೇಕಾದ್ರೆ ಅವರ ಕಷ್ಟ ಎಷ್ಟಿರುತ್ತೆ ಅಂತಕ್ಕಂಥದನ್ನ ಕಷ್ಟಪಟ್ಟು ಮುಂದೆ ಬಂದಿರ್ತಕ್ಕಂಥ ವ್ಯಕ್ತಿ. ಆದ್ರೆ ನಮ್ಮ ಮಸ್ಕಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಹ ಒಳ್ಳೆ ವಿದ್ಯಾರ್ಥಿಗಳನ್ನಾಗಿ ಸತ್ಪ್ರಜೆಯಾಗಿ ಮಾಡಬೇಕಂತಕ್ಕಂಥ ದಿಸೆಯಲ್ಲಿ ಅವರು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಶಿಸ್ತನ್ನ ಮೇನ್ ಬೇಕಾದ ಶಿಸ್ತಿನ ಜೊತೆಯಲ್ಲಿ ಶಾರೀರಿಕವಾಗಿ ಮನುಷ್ಯ ಸದೃಢವಾಗಿ ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಆಟಗಳನ್ನ ಆಡಬೇಕು ಅಂತಕ್ಕಂಥ ದಿಸೆಯಲ್ಲಿ ನಿಮಗೆಲ್ಲ ಆ ಇಷ್ಟಿನ ಕ್ಯಾಂಪ್ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಟಗಳನ್ನು ಆಡಿಸಿದಾರ. ಅದು ನೋಡಿ, ಇಷ್ಟೆಲ್ಲ ನಿಮ್ಗೆ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ. ನಿಜವಾಗಿ ಅಂತವ್ರಿಗೆ ನಾವು ಔಟ್ ಆಫ್ ತುಂಬಾ ಧನ್ಯವಾದಗಳನ್ನು ಹೇಳ್ಬೇಕು. ಯಾಕಂದ್ರೆ ಇಂಥವ್ರು ಇರ್ತಕ್ಕಂಥವ್ರು ಕಡಿಮೆ ಜನ. ಯಾಕಂದ್ರೆ ಎಲ್ಲರೂ ಸ್ವಾರ್ಥಿಗಳು, ನಿಸ್ವಾರ್ಥಿಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಪ್ರಕಾಶ್ ಅವರಿಗೆ ನಾನು ನಿಜವಾಗಿ ಚಿರಋಣಿಯಾಗಿರ್ತೇನೆ. ಮತ್ತೆ ಅವ್ರಿಗೆ ಅಭಿನಂದನೆಯನ್ನು ಸಹ ಒಂದು ಸಲ್ಲಿಸ್ತೇನೆ. ಇನ್ನೊಂದೇನಪ್ಪ ಅಂದ್ರೆ ವಿಶೇಷ, ನೀವು ಕಲ್ತಿರೋದನ್ನ ಇಲ್ಲೇ ಬಿಡಬೇಡಿ. ನಿಮ್ಮ ಜೊತೆಯಲ್ಲಿ ಪ್ರತಿ ದಿವಸ ಅದನ್ನ ನೀವು ಹೇಳ್ಕೊಂಡು, ಯಾಕಂದ್ರೆ ಶಿಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಈ ಶಿಸ್ತನ್ನ ನೀವು ರೂಢಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನೀವು ಏನೆಲ್ಲ ಕಲ್ತಿದ್ದೀರಾ, ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಇವತ್ತು ನೋಡಿ, ನಮ್ಮ ಇಲ್ಲಿ ಹೇಳ್ಕೋಬೇಕಾದ್ರೆ ಒಂದು ವಿಶೇಷ, ಈ KGF ಅಲ್ಲಿ ರಿಸಲ್ಟ್ ಬಂದಾಗ IAS ರಿಸಲ್ಟ್ ಬಂದಿರತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆ ಗೋಲ್ಮಾಕಳ್ಳಿ ಮೇಡಮ್ ಅವರು ಒಂದು ಶಾಲೆ. ಅವರಿಗೆ ನಿಜವಾಗಿ ಜೋರು ಚಪ್ಪಾಳೆಯೊಂದಿಗೆ ನಾವು ಡ್ಯಾನ್ಸ್ ಹೇಳ್ಬೇಕು. ಯಾಕಂದ್ರೆ ನಮ್ಗೆ BO ಆಗಿದ್ರು ಮೇಡಮ್, ಅವಾಗ ಕೂಡ ನಾನು ನಮ್ಮ ಶಾಲೆ ತಗೋಬೇಕು, ನನ್ನ ರಿಸಲ್ಟ್ ಬೇಕು, ಆದ್ರೆ BO ಕೆಲಸ ಮಾಡ್ತಾ ಇದ್ರು. ಆದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರು, ಶಾಲೆ ಕಡೆ ಹೆಚ್ಚಿನ ಒಂದು ಗಮನ ಕೊಡ್ತಾ ಇದ್ರು. ಇವತ್ತು ಸರ್ಕಾರಿ ಶಾಲೆ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ನಿದರ್ಶನ ನಮ್ಮ ಮೇಡಮ್ ದೇವದೇವರೇ. ಆದ್ರೆ ನಿಮ್ಮಂತ ಮಕ್ಕಳನ್ನ ಒಳ್ಳೆ ಉನ್ನತ ಸ್ಥಾನಕ್ಕೆ ಕರ್ಕೊಳ್ಳೋದಕ್ಕೆ ಮೇಡಮ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ
ಕಾನ್ವೆಂಟ್ಗಳು ಸಹ ಇದೆ. ಆದ್ರೆ ನಿಮ್ಗೆ ಸರ್ಕಾರದಿಂದ ಬರ್ತಕ್ಕಂತ ಸವಲತ್ತುಗಳನ್ನ ಸರ್ಕಾರಿ ಶಾಲೆಗಳನ್ನ ನೀವು ಬಳಸ್ಕೋಬೇಕು ಅಂತಕ್ಕಂತ ಒಂದು ಮಾತನ್ನ ನಿಮ್ಗೆ ಹೇಳ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಸರ್ಕಾರಿ ಶಾಲೆ ಒಳ್ಳೆಯ ಟೀಚರ್ಸ್ ಅರಿತ ನುರಿತ ಶಿಕ್ಷಕರು ಇರ್ತಕ್ಕಂಥ ಒಂದು ಜಾಗ ಆಗಿದೆಪ್ಪ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಯಲ್ಲಿ ನಿಮ್ಗೆ ಎಲ್ಲಾ ಸವಲತ್ತುಗಳು ಫ್ರೀಯಾಗಿ ಸಿಗ್ತದೆ. ಆದ್ರೆ ನಮ್ಮ ಶಾಲೆನೂ ಇದೆ, ಮಸ್ಕಂ ಶಾಲೆನೂ ಸರ್ಕಾರಿ ಶಾಲೆನೇ. ಆದ್ರೆ ಬಂದಷ್ಟು ಒಂದು ಮಾತಂತ ಧನಂಜಯ ಸರ್ ನಿಮ್ ಮಕ್ಕಳು ಚೆನ್ನಾಗಿ ಓದ್ತಾರೆ ಸರ್, ನಮ್ ಶಾಲೆಗೆ ದಾಖಲಾತಿ ಬಂದಿದ್ದಾರೆ ಅಂತ ಹೇಳಿದಾಗ ನಮ್ಗೆ ಒಂದು ಏನೋ ಹೆಮ್ಮೆ. ಆದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರಂತೆ, ಕೆಜಿಎಫ್ ತಮಿಳು ಬರ್ತಾ ಇದ್ರು ಸಹ ಕನ್ನಡ ಓದ್ತಾರೆ, ಇಂಗ್ಲಿಷ್ ಓದ್ತಾರೆ ಅಂತಕ್ಕಂಥದ್ದು ಅಂದಾಗ ಎಲ್ರಿಗೂ ನಮಗೂ ಸಹ ನನಗೂ ಹೆಮ್ಮೆನೆ, ನಮ್ಮ ಮೇಡಮ್ನವ್ರಿಗೂ ಹೆಮ್ಮೆ. ಇವತ್ತೊಂದು ದಿವಸ ನಾವು ಹೇಳ್ಬೇಕಾದ್ರೆ ಇಡೀ ತಾಲೂಕಲ್ಲಿ ಪರಿಸ್ಥಿತಿ ಮೇಡಮ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಅಷ್ಟೊಂದು ಖುಷಿ ಆಗುತ್ತೆ. ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರೆ. ನೀವು ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ, ಇಂಥ ಒಂದು ಕಾರ್ಯಕ್ರಮಗಳು ಭಾಗವಹಿಸಿ ಒಳ್ಳೆಯದನ್ನ ತಗೊಳ್ಳಿ, ಕೆಟ್ಟದನ್ನ ಬಿಟ್ಬಿಡಿ. ನೀವೇನಿದ್ರು ಒಳ್ಳೆಯ ಮಾತನ್ನ ತಗೋಬೇಕು. ಯಾವ್ಯಾವಾಗಲಿ ಒಳ್ಳೆಯ ವಿಷಯ ತಗೊಂಡು ಕೆಟ್ಟ ವಿಷಯಗಳಿಗೆ ಹೆಚ್ಚು ಹೋಗ್ಬಾರ್ದು ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಈ ಸಾರಿ ನಮ್ಮ ಮಸ್ಕಂ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ, ಯಾಕಂದ್ರೆ ನೀವೆಲ್ಲ ಬಡತನ ಇರ್ತಕ್ಕಂಥ ಜನ ಎಲ್ಲ ಬಡವರು, ಜಾಸ್ತಿ ಬಡತನ ಇರೋದ್ರಿಂದ ನಮ್ಮ ಮೇಡಮ್ ಅವರ ಒಂದು ಅಧಿಕಾರ ಅವಧಿಯಲ್ಲಿ ನಮಗೆ 1ನೇ ತರಗತಿಗೆ ಇಂಗ್ಲಿಷ್ ಮೀಡಿಯಂಗೆ ಅಪ್ಲೈ ಕೊಟ್ಟಿದ್ದಾರೆ, ನಮಗೆ ಅನುಮತಿ ಕೊಟ್ಟಿದ್ದಾರೆ. ಈ ವರ್ಷದಿಂದ 1ನೇ ತರಗತಿಯಲ್ಲಿ ಇಂಗ್ಲಿಷ್ ಮೀಡಿಯಂ ನಮ್ಮ ಶಾಲೆಯಲ್ಲಿ ಇರುತ್ತೆ. ಇನ್ನು ಮುಂದೆ ಇಂಗ್ಲಿಷ್ ಮೀಡಿಯಂ ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ LKG ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಈ ವರ್ಷ ಬಂದ್ರೂ ಬರುತ್ತೆ. LKG UKG ನಮ್ಮ ಶಾಲೆಯಲ್ಲಿ ಇರುತ್ತೆ. ಅದೇ ಅದು ಪರ್ಮಿಷನ್ ಆಗಿದೆ, ಅದೊಂದು ನಮ್ಗೆ ಖುಷಿ ಆಗುತ್ತೆ. ಮತ್ತೆ ನಮ್ಗೆ 1ನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂ ಇಂದ ದಯವಿಟ್ಟು ಯಾರು ಕಾನ್ವೆಂಟ್ಗೆ ಹೋಗ್ಬೇಡ್ರಿ, ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ಬನ್ನಿ. ಯಾಕಂದ್ರೆ ನಿಮ್ಗೆಲ್ಲ ಬಟ್ಟೆ, ಪುಸ್ತಕ, ಊಟ, ತಿಂಡಿ, ಹಾಲು, ಶೂ ಎಲ್ಲ ಸರ್ಕಾರದ ಬರ್ತಕ್ಕ ಸವಲತ್ತುಗಳು ನಿಮ್ಗೆ ಸಿಗುತ್ತೆ. ಒಳ್ಳೆ ಒಂದು ವಿದ್ಯಾಭ್ಯಾಸ ನಮ್ಮ ಶಾಲೆ ಸಿಗುತ್ತೆ. ನೀವೆಲ್ಲಾ ಮಕ್ಕಳು, ನಿಮ್ಮ ತಮ್ಮಂದಿರು, ತಂಗಿಯರು ಇದ್ದಾರಲ್ಲ, ನಿಮ್ಗೆ ಚಿಕ್ಕವರು, ಅವ್ರ ಬರ್ಬೇಕಾದ್ರೆ ನಮ್ಮ ಶಾಲೆಗೆ ದಾಖಲಾತಿ ಮಾಡ್ಬೇಕಂತ ನಿಮ್ಮ ಪೋಷಕರಿಗೆ ನೀವು ಮನ ಹೇಳ್ತೀರಾ ಅಂತ ನಾನು ಹೇಳ್ತೀನಿ. ಹೇಳ್ತೀರಾ? ಎಷ್ಟು ಜನ ಬರ್ತೀರಿ? ಎಷ್ಟು ಜನ ಬರ್ತೀವಿ 1ನೇ ಕ್ಲಾಸ್ಗೆ? ಕೈ ತಿನ್ನೋಣ. ಪೇರೆಂಟ್ಸ್ ಇಲ್ಲ, ಅದೇ ಅಲ್ಲ ನಿಜವಾಗಿ ಹೇಳ್ತೀನಿ, ನಮ್ಗೆ ತುಂಬಾ ಗೌರ್ಮೆಂಟ್ ಶಾಲೆಯಿಂದ ಬನ್ನಿ, ಇಂಥ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ, ನೀವು ಭಾಗವಹಿಸ್ರಿ ಎಲ್ಲ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಮಕ್ಳಿಗೆ ಗೊತ್ತಿದೆ ನಮ್ಮ ಶಾಲೆ ಹೆಂಗಿದೆ ಅಂತ. ಮೊದ್ಲು ಹೆಂಗಿತ್ತು, ಇವಾಗ ಹೆಂಗಿದೆ ಅಂತಕ್ಕಂಥದ್ದು ನಿಮ್ಗೆ ನಮ್ಮ ಮಕ್ಳಿಗೆ ಗೊತ್ತಿದೆ. ಮತ್ತೆ ಧನಂಜಯ ಸರ್ ಲಾಸ್ಟ್ ಟೈಮ್ ಬಂದು ನಮ್ಮ ಶಾಲೆಯಲ್ಲಿ ಪಾಪ ಕೇಳಿದ್ರು, ಸರ್ ಅಡ್ಮಿಷನ್ ಬೇಕು ಅಂತ ಹೇಳಿ ಬಂದು ಇದು ಮಾಡಿದ್ರು. ಆದ್ರೂ ಸಹ ಇವತ್ತು ಹೋಗಿದ್ದಾರೆ, ವಾಲಂಟಿಯರ್ ಖುಷಿ ಆಗುತ್ತೆ. ಮತ್ತೆ ರಾಹುಲ್ ಅವರು, ರಾಹುಲ್ ಏನಪ್ಪ ಅಂದ್ರೆ ಸಮಾಜ ಸೇವೆ ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ದಿಸೆಯಲ್ಲಿ ಹೋಗ್ತಾ ಇರ್ತಾರೆ. ನಮ್ಮ ಸ್ಟೂಡೆಂಟ್ ಇದ್ದಂಗೆ ಅವರು ಆದ್ರೂ ಸಹ ರೋಟರಿಯಲ್ಲಿ ತೋರಿಸ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ರಾಹುಲ್ ಅಂತ ಭಾರಿ ನಿಜವಾಗಿ ಅಂತ ಹುಡುಗರಂಗೆ ನೀವು ಬೆಳಿಬೇಕು. ಅಂತವ್ರನ್ನ ನಿಮ್ಗೆಲ್ಲ ಮಾರ್ಗದರ್ಶನ ಬೇಕು. ಮಾರ್ಗದರ್ಶನ ಇದ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಉದಾಹರಣೆಗೆ ನಮ್ಮ ಶಾರೂಪಿದ್ದಾರೆ ನೋಡಿ, ಈ ನಮ್ಮ ಪತ್ರಕರ್ತರು, ಅವರು ಅಷ್ಟೇ ಎಷ್ಟು ಹೆಂಗ ಎನರ್ಜಿ ಐತಿ. ಆದ್ರೆ ಎಷ್ಟು ವಿಷಯ ಇದೆಯಪ್ಪ ಅಂದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೇರೇಪಣೆ ಮಾಡ್ತಕ್ಕಂಥ ಒಬ್ಬ ಶಾರೂಪಿದ್ದಾರೆ. ಇಂಥವ್ರು ಇದ್ ಮಾಡ್ಕೊಡಿ. ಬರೀ ಏನಪ್ಪಾ ಅಂದ್ರೆ ಸರ್ಕಾರಿ ಕೆಲಸನೇ ಬೇಕು ಅನ್ನೋದಲ್ಲ, ಮನುಷ್ಯನಿಗೆ ಒಳ್ಳೆ ರೀತಿಯಲ್ಲಿ ನಾವು ಬದುಕೋದಕ್ಕೆ ಏನೆಲ್ಲ ಬೇಕೋ, ಬರೀ ರೋಟರಿ ಹಾಕ್ಬೋದು ಅಥವಾ ಯಾವುದೇ ಒಂದು ಕೆಲಸ ಆಗಿ ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದಾಗುತ್ತೆ. ನೀವೆಲ್ಲ ಒಳ್ಳೆಯವರಾಗಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕು. ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ಓದೋದನ್ನ ಬಿಡಬಾರ್ದು. ಓದೋದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ಲವನ್ನೂ ಪ್ರೀತಿಸ್ತಾ ಇದ್ರು. ಯಾವ್ದಪ್ಪ ಅಂದ್ರೆ ಹೆಚ್ಚಾಗಿ ಪ್ರೀತಿಸ್ತಾರೆ ಯಾವ್ದು? ಅಂಬೇಡ್ಕರ್ ಯಾವ್ದನ್ನಪ್ಪ ಪ್ರೀತಿಸ್ತಾ ಇದ್ದಿದ್ದು? ಪುಸ್ತಕ ಪ್ರೀತಿಸ್ತಾ ಇದ್ದ. ಯಾವ್ದಪ್ಪ ಅಂದ್ರೆ ಹೆಚ್ಚು ಒಂದು ಪುಸ್ತಕವನ್ನ ಪ್ರೀತಿಸಿದ್ದ ಇಡೀ ವರ್ಲ್ಡ್, ಇಡೀ ಪ್ರಪಂಚದಲ್ಲಿ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಂತ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವ್ರಿಗೆ ಕಷ್ಟ ಇದ್ರು ಸಹ ಓದೋದನ್ನ ಬಿಡಲಿಲ್ಲ. ಅವರು ಓದೋದನ್ನ ಹೆಚ್ಚಾಗಿ ಓದಿದ್ರಿಂದ ಇವತ್ತು ಅವರನ್ನ ನಾವು ದೇವರು ಅಂತ ನಾವು ಪೂಜೆ ಮಾಡ್ತೇವೆ. ಅದಕ್ಕೋಸ್ಕರ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು
ಇಂಥ ಆಟಗಳನ್ನು ಆಡಿದಾಗ ನನಗೊಂದು ಖುಷಿ ಆಗುತ್ತೆ. ಈ ಸರಿ ನಾನು ಖೋ ಆಡ್ಬೋದು, ವಾಲಿಬಾಲ್ ಆಡ್ಬೋದು ಅಂತ ನಮ್ಮ ಶಾಲೆಯಲ್ಲಿದ್ದಾನು ನಾನು ಈ ಸರಿ ತಾಲೂಕು ಮಟ್ಟಕ್ಕೆ ಹೋಗುತ್ತೀನಿ ಅಂತಕ್ಕಂಥ ಒಂದು ನಮ್ಗೆ ಖುಷಿ ತಂದ. ಯಾಕಪ್ಪ ಅಂದ್ರೆ ನೀವೆಲ್ಲ ಇಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಆಡಿದ್ದೀರಾ. ನಾವು ಸ್ವಲ್ಪ ಇದು ಮಾಡಿ ಪ್ರಕಾಶ್ ಸಹ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ಭಾವಿಸ್ತಾ ಈ ಒಂದು ಕಾರ್ಯಕ್ರಮ ನನಗೆ ಬಂದು 2 ಮಾತು ಮಾತಾಡ್ಬೇಕು ಅಂತ ಹೇಳಿದಕ್ಕೋಸ್ಕರ ನಾನು ಬಂದು ಹೇಳಿದಕ್ಕೋಸ್ಕರ ನಿಮ್ಮ ಚೆನ್ನಾಗಿದೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ನನ್ನ ಅವಕಾಶ ಮಾಡಿಕೊಟ್ಟೋದಕ್ಕೆ 1 2 ಮಾತಾಡ್ತಾ ಜೈ ಕರ್ನಾಟಕ.